ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಕ್ಕಳ ಅಭಿವೃದ್ಧಿಗಾಗಿ ಈಗಾಗಲೇ ಅನೇಕ ಯೋಜನೆಗಳನ್ನು ಜಾರಿಗೊಳಿಸೈತಿ. ಅದರಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಯೋಜನೆ ಯಾವುದಂದ್ರೆ ಮಿಷನ್ ವಾತ್ಸಲ್ಯ ಯೋಜನೆ ಅಂಥೇಳಿ. ಈ ಯೋಜನೆಯ ಬಗ್ಗೆ ಅನೇಕ ಜನ ಪಾಲಕರಿಗೆ ಮತ್ತು ಮಕ್ಕಳಿಗೆ ಗೊತ್ತಿರದ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಮಕ್ಕಳು 4,000 ರೂಪಾಯಿಗಳನ್ನು ಪಡ್ಕೊಳ್ಬೋದು. ಹಾಗಾದರೆ ಯಾವ ಮಕ್ಕಳಿಗೆ ಈ ಯೋಜನೆಯ ಲಾಭವನ್ನು ನೀಡ್ತಾ ಇದ್ದಾರೆ, ಬೇಕಾಗುವಂಥ ದಾಖಲಾತಿಗಳೇನೇನು, ದಾಖಲಾತಿಗಳನ್ನು ಎಲ್ಲಿ ಕೊಡಬೇಕು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಈ ಯೋಜನೆಯ ಹೆಸರು ಮಿಷನ್ ವಾತ್ಸಲ್ಯ ಯೋಜನೆ ಅಂಥೇಳಿ. ಈ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ಅಂದರೆ ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ನೀವು ಪಡ್ಕೊಳ್ಬೋದು. ಮೊದಲಿಗೆ ಬೇಕಾಗುವಂಥ ದಾಖಲಾತಿಗಳು ಏನೇನಂತ ನೋಡೋದಾದ್ರೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಗುವಿನ ಶಾಲಾ ವಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ, ಮಗುವಿನ ಜನನ ಪ್ರಮಾಣ ಪತ್ರ ಬೇಕು, ಮಗುವಿನ ಭಾವಚಿತ್ರ ಬೇಕು ಅಂದರೆ ಫೋಟೋ ಬೇಕಾಗುತ್ತೆ, ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕು, ಮತ್ತು ಮರಣ ಪ್ರಮಾಣ ಪತ್ರ, ತಂದೆ ಅಥವಾ ತಾಯಿ ಏನಾದರೂ ತೀರ್ಕೊಂಡಿದ್ದರೆ ಅಂಥವರ ಮರಣ ಪ್ರಮಾಣ ಪತ್ರ, ಮಗುವಿನ ಬ್ಯಾಂಕ್ ಖಾತೆ ಬೇಕಾಗುತ್ತೆ. ಮಗುವಿನ ಬ್ಯಾಂಕ್ ಖಾತೆ ಇರದೇ ಇದ್ದಲ್ಲೂ ಕೂಡ ಪೋಷಕರ ಜಂಟಿ ಬ್ಯಾಂಕ್ ಖಾತೆ ಇದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಕಡ್ಡಾಯವಾಗಿರ್ತದೆ. ಇಷ್ಟೆಲ್ಲ ದಾಖಲಾತಿಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗ್ತವೆ. ಇನ್ನು ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಪ್ರಯೋಜನವನ್ನು ಪಡ್ಕೊಂಡಾರ. ಈ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗೊತ್ತಿರದ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಜನೆ ಅಡಿಯಲ್ಲಿ ಹಾವೇರಿ ಜಿಲ್ಲೆ ಒಂದರಲ್ಲೇ ಸುಮಾರು 269 ಮಕ್ಕಳು ಈ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತು ಈ ಯೋಜನೆ ಬಗ್ಗೆ ಸ್ಪಷ್ಟತೆಯನ್ನು ಕೂಡ ಸ್ವತಃ ಜಿಲ್ಲಾಧಿಕಾರಿಗಳು, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದಂತಹ ಬಿ ಫೌಜಿಯಾ ತನ್ಮೂರನ್ ಅವರು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ. ನೋಡ್ಬೋದು, ಪ್ರಜಾವಾಣಿ ಪೇಪರಲ್ಲಿ ಇವತ್ತು ಕೂಡ ಬಂದಿದೆ. ಈಗಾಗಲೇ ಹಿಂದೆ ಎಲ್ಲ ನೋಡ್ತಿರ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ. ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ 24,000 ರೂಪಾಯಿ ವಿದ್ಯಾರ್ಥಿ ವೇತನ ಸೌಲಭ್ಯವಿದ್ದು ತಂದೆ ಇಲ್ಲದ ಮಕ್ಕಳು ಇದರ ಪ್ರಯೋಜನವನ್ನು ಪಡ್ಕೋಬೇಕಂತ ಹೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ದಿನಗಳಿಂದ ಏನು ಸಂದೇಶ ಹರಿದಾಡ್ತಾ ಇತ್ತು. ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಾದಂಥ ಬಿ ಫೌಜಿಯಾ ತನ್ಮೂರನವರು ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಅವರು ಈ ಕುರಿತು ಪತ್ರಿಕಾ ಹೇಳಿಕೆಯನ್ನು ನೀಡಿರುವ ಅವರು ಅಂದರೆ ಈ ಕುರಿತು ಸ್ಪಷ್ಟನೆಯನ್ನು ನೀಡಿರುವಂತಹ ಜಿಲ್ಲಾಧಿಕಾರಿಗಳು ಅವರು ಏನು ಹೇಳಿದ್ದಾರೆ ಅಂದರೆ, ತಂದೆ ಇಲ್ಲದ ಮಕ್ಕಳ ಬದಲಾಗಿ ಅಂದರೆ ಈಗೇನು ತಂದೆ ಅಥವಾ ತಾಯಿ ಇಲ್ಲದ ಮಕ್ಕಳಂತ ಏನು ಹೇಳ್ತಾ ಇದ್ರು ಅದರ ಬದಲಾಗಿ ಈ ಯೋಜನೆಯ ಲಾಭ ಐತಿ. ಆದರೆ ಇದನ್ನು ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಹತಾ ಮಾನದಂಡಗಳನ್ನು ಪೂರೈಸಿದ ವಿಶೇಷ ಮಕ್ಕಳಿಗೆ ಮಾತ್ರ ಆರ್ಥಿಕ ನೆರವನ್ನು ನೀಡುವಂಥ ಯೋಜನೆ ಇದಾಗಿರ್ತೈತಿ. ಅಂದರೆ ಈ ಯೋಜನೆ ಹೆಸರು ಮಿಷನ್ ವಾತ್ಸಲ್ಯ ಯೋಜನೆ ಅಂಥೇಳಿ. ಈ ಯೋಜನೆ ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಯಾರು ಪೂರೈಸ್ತಾರಲ್ಲ ಅಂತಹ ವಿಶೇಷ ಮಕ್ಕಳಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬರುವಂಥ ಅರ್ಹತಾ ಮಾನದಂಡಗಳನ್ನು ಪೂರೈಸಿದ ವಿಶೇಷ ಮಕ್ಕಳಂದ್ರೆ ಯಾರಂದ್ರೆ ಅನಾಥ ಮಕ್ಕಳಾಗಿರ್ಬೋದು, ತಂದೆ ಅಥವಾ ತಾಯಿ ಇಲ್ಲದೇ ಇರುವಂಥ ಮಕ್ಕಳು, ಅಥವಾ ತಂದೆಯದ್ದು ತಾಯಿ ಇಲ್ಲದೇ ಇರುವಂಥ ಮಕ್ಕಳು, ತಾಯಿ ಇಲ್ಲದೇ ಇರುವಂಥ ಮಕ್ಕಳು, ಮತ್ತು ಪಾಲನೆ ಮತ್ತು ರಕ್ಷಣೆಗೆ ಅವಶ್ಯವಿರುವಂಥ ಪಾಲನಾ ಸಂಸ್ಥೆಯ ಮಕ್ಕಳು ಅಂದರೆ ಪಾಲನೆ ಮತ್ತು ರಕ್ಷಣೆಗೆ ಅವಶ್ಯವಿರುವಂಥ ಪಾಲನಾ ಸಂಸ್ಥೆಯ ಮಕ್ಕಳು, ವಸತಿ ರಹಿತರು ಅಂದರೆ ಯಾರಿಗೆ ವಸತಿ ಸೌಲಭ್ಯ ಇರುವುದಿಲ್ಲಲ್ಲ ಅಂಥವರ ಮಕ್ಕಳು, ನೈಸರ್ಗಿಕ ವಿಕೋಪಗಳ ಸಂತ್ರಸ್ತರು ಅಂದರೆ ಈಗೇನಾದರೂ ಪ್ರವಾಹದಿಂದ ಆಗಿರ್ಬೋದು, ಬರಗಾಲದಿಂದ ತತ್ತರಿಸಿ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದಂತಹ ತಂದೆ ತಾಯಿಯ ಮಕ್ಕಳು, ಮತ್ತು ಬಾಲ ಕಾರ್ಮಿಕರಾಗಿರ್ಬೋದು, ಬಾಲ್ಯ ವಿವಾಹದ ಸಂತ್ರಸ್ತರಾಗಿರ್ಬೋದು, ಪೋಷಕರು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿದ್ದರಂದ್ರೆ ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವೈಕಲ್ಯತೆಯಿಂದ ಬಳಲ್ತಾ ಇದ್ದರೂ ಕೂಡ ಅಂಥವರ ಮಕ್ಕಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು. ಅಂಗವಿಕಲ ಮಕ್ಕಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು. ಅಂದರೆ ಏನಾದರೂ ನೀವು ಅಂಗವಿಕಲರಿದ್ದರೆ ಅಂದರೆ ಮಕ್ಕಳ ಅಂಗವಿಕಲರಿದ್ದರೆ ಅಂಥವರಿಗೂ ಕೂಡ ಈ ಯೋಜನೆಯ ಲಾಭವು ಸಿಗ್ತಾ ಇದೆ. ಮತ್ತು ಭಿಕ್ಷಾಟನೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಕ್ಕಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು. ಅಂದರೆ ಯಾರು ಚಿಕ್ಕ ಮಕ್ಕಳು ಭಿಕ್ಷಾಟನೆಗೆ ಮಾಡ್ತಿರ್ತಾರಲ್ಲ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರಲ್ಲ ಅಂತಹ ಮಕ್ಕಳು, ಮತ್ತು ಬಂದಿಖಾನೆಯಲ್ಲಿರುವ ಪೋಷಕರ ಮಕ್ಕಳು ಕೂಡ ಈ ಸೌಲಭ್ಯಕ್ಕೆ ಪಡೆಯಲು ಅರ್ಹರಿರ್ತಾರೆ. ಅಂದರೆ ನಿಮ್ಮ ಮಕ್ಕಳು ಏನಾದರೂ ಬಂದಿಖಾನೆಯಲ್ಲಿದ್ದರೆ ಅಂದರೆ ಜೈಲಿನಲ್ಲಿದ್ದರೆ ಅಂತಹ ಮಕ್ಕಳಿಗೂ ಕೂಡ ಈ ಸೌಲಭ್ಯವನ್ನು ಪಡ್ಕೊಳ್ಳಲು ಅರ್ಹರಿರ್ತಾರೆ ಅಂತ ಹೇಳಿದ್ದಾರೆ. ಮತ್ತು 18 ವರ್ಷದೊಳಗಿನ ಮಕ್ಕಳು ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋತಾರೆ. 18 ವರ್ಷದ ಮಕ್ಕಳು ಕುಟುಂಬದೊಂದಿಗೆ ಬೆಳೆಯುವ ದೃಷ್ಟಿಯಿಂದ ಪ್ರತಿ ತಿಂಗಳು 4,000 ರೂಗಳಂತೆ 1 ವರ್ಷಕ್ಕೆ ಸೀಮಿತವಾಗಿ ಮಾತ್ರ ಆರ್ಥಿಕ ನೆರವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೆ ಹೇಳಿದ ಹಾಗೆ ಈ ಯೋಜನೆ ನಿಜವಾಗಿಯೂ ಕರೆಕ್ಟಾಗಿದೆ. ಆದರೆ ಇಲ್ಲಿ ಕೇವಲ ತಂದೆ ಇಲ್ಲದ ಮಕ್ಕಳ ಖಾತೆಗೆ ಮಾತ್ರ ಅಂತ ಹೇಳಿದರು. ಆದರೆ ಆ ರೀತಿಯಲ್ಲಿದೆ. ಇದು ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಹೇಳಿದ್ನಲ್ಲ, ಈ ಎಲ್ಲ ಮಾನದಂಡಗಳನ್ನು ಪೂರೈಸಿದಂಥ ಮಕ್ಕಳಿಗೆ ಅದು 18 ವರ್ಷದ ಒಳಗಿರಬೇಕು. ಆ ಮಗು 18 ವರ್ಷದ ಒಳಗಿರುವಂತಹ ಮಗುವಿಗೆ
ಅದು ಕುಟುಂಬದೊಂದಿಗೆ ಬೆಳೆಯುವಂಥ ದೃಷ್ಟಿಯಂತ್ರ ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿ ಖಾತೆಯಲ್ಲಿ ಹಾಕ್ತಾವೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇದು ಜಂಟಿ ಯೋಜನೆ ಆಗಿರ್ತೈತಿ. ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 4,000 ರೂಪಾಯಿಗಳಂತೆ 1 ವರ್ಷ ಮಾತ್ರ ನೀಡ್ತಾರೆ. ಅಂದ್ರೆ ಆ ಮಗುವಿನ ಹೆಸರಲ್ಲಿ 1 ವರ್ಷ ಮಾತ್ರ ಈ ಆರ್ಥಿಕ ನೆರವನ್ನು ನೀಡ್ತಾರೆ. ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಸೆಪ್ಟೆಂಬರ್ 30 ಕೊನೆಯ ದಿನ ಆಗಿರ್ತೈತಿ. ಸೆಪ್ಟೆಂಬರ್ 30ರ ಒಳಗಾಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಎದುರುಗಡೆ ಇರುವಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಚೇರಿಗೆ ಇಂದ ಪಡೆದು ಅರ್ಜಿಯನ್ನು ಪಡ್ಕೊಂಡು ಅಕ್ಟೋಬರ್ 10ರ ಒಳಗಾಗಿ ನೀವು ಸೆಡಂ ರಸ್ತೆಯ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಸಲ್ಲಿಸಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇದು ಕಲಬುರಗಿ ಒಳಗೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಯಾರಾದರೂ ಕಲಬುರಗಿ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇಂಥ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನೀವು ಕೂಡ ಅವ್ರಿಗೆ ಅರ್ಜಿಗಳನ್ನು ತೆಗೆದುಕೊಳ್ಳಲು ಇಂಥದ್ದೊಂದು ಯೋಜನೆ ಐತೆ ಅಂತ ತಿಳಿಸ್ಕೊಡ್ರಿ. ನಂತರ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಇರ್ತೈತಿ. ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಆದಂಥ ಅರ್ಜಿಗಳನ್ನು ಕರಿತಿರ್ತಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಏನು ಮಾಡಿರಿ, ಬೇರೆ ಬೇರೆ ಜಿಲ್ಲೆದವರು ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯವಾಣಿ ಅಂತ ಇರ್ತೈತಿ, ಅದಕ್ಕೆ ಫೋನ್ ಹಚ್ಚಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಯಾವಾಗ ಅರ್ಜಿ ಚಾಲು ಹಾಕೋದನ್ನು ತಿಳ್ಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ನೀವು ಕಲಬುರಗಿ ಅವರು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿರಿ. ಇದು 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತೈತಿ. ಪ್ರತಿಯೊಬ್ಬರಿಗೂ ಕೂಡ ಬರುವಂತಹ ಯೋಜನೆ ಆಗಿರ್ತದೆ. ಪ್ರತಿಯೊಬ್ಬರಿಗೂ ಅಂದರೆ ಈ ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸಿದಂಥ ಮಕ್ಕಳಿಗೆ ಮಾತ್ರ. ಆದ್ದರಿಂದ ಪ್ರತಿಯೊಬ್ಬರು ಯಾರಾದರೂ ಈ ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ಪಡ್ಕೋಬೋದು. ಅದು 1 ವರ್ಷ ಮಾತ್ರ ನೀಡ್ತಾರೆ. ಇದು ಇವತ್ತಿನ ವಿಶೇಷವಾದಂತಹ ಮಿಷನ್ ವಾತ್ಸಲ್ಯ ಯೋಜನೆ ಆಗಿರ್ತೈತಿ. ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕಾಗಿರ್ಬೋದು, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.